ಈ ಮಧ್ಯೆ ಎರಡೂ ಬಣದ್ದು ಒಂದೊಂದು ಬೇಡಿಕೆ ಇದೆ. ಒಂದು ಕಡೆ ಸಂಪುಟ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಅಂದರೆ ಅವಕಾಶ ಕೊಡಬೇಕು ಅಂತ ಹೇಳಿ. ಯಾಕೆ ಇದ್ರ ಮೇಲೆ ಸ್ಟ್ರೆಸ್ ಮಾಡ್ತಿದ್ದಾರೆ ಅಂತಂದರೆ, ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತು ಅಂತಾದರೆ ಆ ಅಧಿಕಾರ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಗುತ್ತೆ ಆ್ಯಂಡ್ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋದು ಪರೋಕ್ಷವಾಗಿ ಆ ಸಂದೇಶ ರವಾನೆ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಇಲ್ಲ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಬಾರ್ದು, ನಾಯಕತ್ವ ಬದಲಾವಣೆ ಮಾಡಬೇಕು, ನನಗೆ ಸಿಎಂ ಕುರ್ಚಿಯನ್ನು ಕೊಡಬೇಕು, ನಾನು ಸಿಎಂ ಆಗಿ ಪದಗ್ರಹಣ ಮಾಡಿದ ಮೇಲೆ ನನ್ನ ಇಚ್ಛೆಯಂತೆ ನಾನು ಸಂಪುಟವನ್ನು ಪುನಾರಚನೆ ಮಾಡಬೇಕೋ ವಿಸ್ತರಣೆ ಮಾಡಬೇಕೋ ನಾನು ಡಿಸೈಡ್ ಮಾಡ್ತೀನಿ ಎನ್ನುವಂಥದ್ದು DCM DK ಶಿವಕುಮಾರ್ ಅವರ ಬೇಡಿಕೆ. ಸೊ ಈ ಗೊಂದಲಕ್ಕೆ ನಾಳೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಕರೆದಿದೆ. ಇಬ್ಬರ ಸಮಕ್ಷಮದಲ್ಲಿ ಕಾಂಗ್ರೆಸ್ನ ಹೈ ಲೀಡರ್ಸ್ ಕೂತ್ಕೊಂಡು ಇದಕ್ಕೆ ಒಂದು ಪರಿಹಾರ ಕೊಡುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.